ಎಲ್ಲರಿಗೂ ನಮಸ್ಕಾರ. ನನಗಾಗಿರ್ತಕ್ಕಂಥ ಒಂದು ಕಹಿ ಅನುಭವವನ್ನ ನಿಮ್ಮ ಹತ್ರ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ನಮಗೆ ಪರಿಚಯಸ್ಥರ ನಮಗೆ ಪರಿಚಯ ಇರುವಂತಹ ಒಂದು ಮನೆಗೆ ನಾನು ಹೋಗಿದ್ದೆ. ಆ ಮನೆಯಲ್ಲಿ ಒಬ್ರು ಅಜ್ಜಿ ಮತ್ತೆ ಮಗ, ಮೊಮ್ಮಕ್ಕಳು ಮತ್ತೆ ಸೊಸೆ ಇದ್ರು. ಆ ಮನೆಯಲ್ಲಿ ಏನಂತಂದ್ರೆ ಅವರ ಅಜ್ಜಿಗೂ ಮತ್ತು ಅವರ ಮನೆಯವರಿಗೆ ಏನು ತೊಂದರೆ ಇದೆಯೋ ಸಮಸ್ಯೆ ಇದೆಯೋ ಗೊತ್ತಿಲ್ಲ, ವೈಯಕ್ತಿಕ ಕಾರಣ. ಆದ್ರೆ ಒಮ್ಮೆ ನಾನು ಹೋದಂತ ಸಂದರ್ಭದಲ್ಲಿ ಆ ತಾಯಿಗೆ ಆಗ್ಲೇ ಬೆನ್ನು ಬಾಗಿದೆ, ಓಡಾಡ್ಲಿಕ್ಕೂ ಕೂಡ ಶಕ್ತಿ ಇಲ್ಲ. ಅಂತಹ ಸಂದರ್ಭದಲ್ಲಿ ಆ ತಾಯಿ ತನ್ನ ಬಟ್ಟೆಯನ್ನು ಕೂಡ ತೊಳ್ಕೊಂಡು ಆ ಬಟ್ಟೆಯನ್ನ ತಂತಿ ಮೇಲೆ ಆಡ್ತಾ ಇದ್ಲು. ಆಡ್ಲಿಕ್ಕೆ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ತಾಯಿ ತೊಡರುಗಾಲಾಗಿ ಇನ್ನೇನು ಬೀಳ್ಬೇಕು. ಆದ್ರೆ ಅಲ್ಲಿದ್ದಂತಹ ಮಗನೇ ಆಗ್ಲಿ, ಸೊಸೆಯೇ ಆಗ್ಲಿ, ಮೊಮ್ಮಕ್ಕಳೇ ಆಗ್ಲಿ, ಯಾರು ಕೂಡ ಒಂದು ಆತಂಕವನ್ನು ವ್ಯಕ್ತಪಡಿಸೋದಾಗ್ಲಿ, ಆ ತಾಯಿಗೆ ಸಹಾಯವನ್ನು ಮಾಡೋದಾಗ್ಲಿ ಯಾರು ಕೂಡ ಮುಂದಾಗ್ಲಿಲ್ಲ. ಅದೇನೇ ಆಗಿರ್ಲಿ ಸ್ನೇಹಿತರೆ, ಮಾನವೀಯತೆ ಅನ್ನುವಂಥದ್ದು ಬಹಳ ಮುಖ್ಯ ಅಲ್ವೇನು? ನಾನು ಹೋಗಿ ಆ ತಾಯಿಯನ್ನು ತಬ್ಬಿ ಇಟ್ಕೊಂಡಾಗ ಆ ತಾಯಿಯ ಕಣ್ಣಲ್ಲಿ ಕಣ್ಣೀರು ಮತ್ತೆ ನಮಸ್ಕಾರ ಬಂತು. ಯಾವ ಕೈ ನನಗೆ ಆಶೀರ್ವಾದ ಮಾಡ್ಬೇಕಾಗಿತ್ತೋ, ಯಾವ ಕಣ್ಣಿಂದ ಖುಷಿಯನ್ನ ನಾನು ನೋಡ್ಬೇಕಾಗಿತ್ತೋ ಆ ಕೈ ನನಗೆ ಮುಗ್ದಾಗ ನಿಜವಾಗ ಕಣ್ಣಲ್ಲಿ ನೀರಲ್ಲ, ಮನಸ್ಸಿನಲ್ಲಿ ನೀರು ಅಂತೇಳಿ ಏನ್ ರಕ್ತ ಕಣ್ಣೀರು ಅಂತೇಳಿ ಹೇಳ್ತಾರಲ್ಲ, ಆ ತರದ ಒಂದು ಅನುಭವ ಆಯ್ತು ಅಂತ ಹೇಳ್ತೀನಿ. ಅಷ್ಟೇ ಅಲ್ಲ, ಇನ್ನೊಂದು ಇಲ್ಲೇ ಶಿವಮೊಗ್ಗದಲ್ಲಿ ನಾನು ಪ್ರತಿನಿತ್ಯ ದೇವಸ್ಥಾನಕ್ಕೆ ಹೋಗ್ತೀನಿ. ದೇವ್ರನ್ನ ನೋಡ್ಲಿಕ್ಕಲ್ಲ, ಇನ್ನೊಂದು ಅಜ್ಜಿ ಮುದುಕಿ ಆ ತಾಯಿ ಬರ್ತಾರೆ, ಆ ತಾಯಿಯನ್ನು ಮಾತಾಡ್ಸ್ಲಿಕ್ಕೆ. ದೊಡ್ಡದಾದ ಮನೆ, ವಿಶಾಲವಾದಂತಹ ಹಾಸಿಗೆ ಎಲ್ಲ ಕೂಡ ಇದೆ. ಆದ್ರೆ ಆ ತಾಯಿಯನ್ನು ಮಾತಾಡ್ಸ್ಲಿಕ್ಕೆ ತನ್ನ ಮಗ ಬಂದಂತ ಸಂದರ್ಭದಲ್ಲಿ, ಅಮ್ಮ ನೀನ್ ಊಟ ಮಾಡಿದ್ಯಾ, ಚೆನ್ನಾಗಿದೀಯಾ, ನೀನ್ ಯಾವ ತರ ಇದೆಯಾ, ಏನು ಒಂದು ವಿಚಾರವನ್ನು ಮಾಡ್ಲಿಕ್ಕಿಲ್ಲ. ಮನೆಯಲ್ಲಿರ್ತಕ್ಕಂಥ ಸೊಸೆ ಮಾತಾಡ್ಸಲ್ಲ. ಈ ರೀತಿಯಲ್ಲಿ ಮೊಮ್ಮಗ ಒಮ್ಮೆ ಆ ತಾಯಿ ತನ್ನ ಮಗನಿಗೆ ಆಕ್ಸಿಡೆಂಟ್ ಆಗಿರ್ತದೆ. ಈಗ ಹಿಂದಿನ ಸಂಪ್ರದಾಯದಲ್ಲೆಲ್ಲ ಗೊತ್ತು, ಏನು ದೃಷ್ಟಿ ತೆಗೆಯೋದು ಅಂತೇಳಿ ಹೇಳಿ ಎಲ್ಲ ಏನ್ ಮಾಡ್ತಾರೆ, ಓಕ್ಲಿಯನ್ನ ನಿಲ್ಲಿಸಿ ರಸ್ತೆಗೆ ಚೆಲ್ಲುವಂಥದ್ದು ನಮ್ಮ ಭಾರತೀಯ ಪರಂಪರೆಯಲ್ಲಿ ಹಿಂದೆ ಇದೆ. ಅದೇ ರೀತಿಯಲ್ಲಿ ಈ ತಾಯಿ ಕೂಡ ಓಕ್ಲಿಯನ್ನ ಮಾಡಿ ಏನ್ ಮಾಡ್ತಾರೆ, ರಸ್ತೆಗೆ ಚೆಲ್ತು. ಆ ಮೊಮ್ಮಗ ಏನಂತ ಆ ತಾಯಿಗೆ ಹೇಳ್ಬೇಕು? ನೀನ್ ಹೊಟ್ಟೆಗೆ ಏನ್ ತಿಂತೀಯ, ಅನ್ನ ತಿಂತೀಯ ಅಥವಾ ಹೊಲಸ್ ತಿಂತೀಯ ಅಂತ ಮಾತಾಡ್ದ. ಅವನು ಓದಿರ್ಬೋದು, ಏನೇ ಓದಿರ್ಬೋದು, ಅವನ ಡಿಗ್ರಿಗೆ ಒಂದು ಬೆಲೆ ಇದೆಯಾ ಅವನು ಈ ತರ ಮಾತಾಡ್ದಂತ ಸಂದರ್ಭದಲ್ಲಿ? ನಾವು ಯಾವ ತಾಯಿ ತನಗೆ ತುತ್ತು ಮಾಡಿ ಊಟ ಮಾಡಿಸಿ ತನ್ನ ವಯಸ್ಸನ್ನ ಬಾಸಿಲ್ಲೋ ಆ ತಾಯಿಗೆ, ಆ ಅಜ್ಜಿಗೆ ಈ ತರ ಮಾತಾಡ್ತಾನೆ ಅಂತಂದ್ರೆ ಇದು ನಮ್ಮ ಸಂಸ್ಕೃತಿ ಎಲ್ಲಿಗೆ ಬಂದಿದೆ? ನೀತಿ ಶಾಸ್ತ್ರದಲ್ಲಿ ಒಂದು ಮಾತಿದೆ, 6 ಬಾರಿ ಭೂಮಿಯನ್ನ ಪ್ರದಕ್ಷಿಣೆ ಮಾಡಿದರೂ ಯಾವ ಫಲ ಸಿಗುತ್ತೋ, 10,000 ಬಾರಿ ಕಾಶಿ ಯಾತ್ರೆಯನ್ನ ಮಾಡಿದಾಗ ಯಾವ ಫಲ ಸಿಗುತ್ತೋ ಅಂತ ಫಲ, ಮತ್ತೆ ರಾಮೇಶ್ವರದಲ್ಲಿ 100 ಬಾರಿ ತೀರ್ಥ ಸ್ನಾನ ಮಾಡಿದಾಗ ಯಾವ ಫಲ ಸಿಗುತ್ತೋ ಅಂತ ಒಂದು ಫಲ ತನ್ನ ತಾಯಿಯ ಪಾದ ಸ್ಪರ್ಶವನ್ನು ಮಾಡಿದಾಗ ಸಿಗುತ್ತೆ ಅಂತೇಳಿ ಹೇಳ್ತಾರೆ. ಹೀಗಿರ್ಬೇಕಾದ್ರೆ ಹಿರಿಯರು ಅಂತಂದ್ರೆ ಮನೆಯ ಮೂಲೆಯಲ್ಲಿ ಇರ್ತಕ್ಕಂಥ ಕಸ ಅಲ್ಲ ಸ್ನೇಹಿತರೆ, ಅವರು ದೇವರ ಮನೆಯಲ್ಲಿ ಇರ್ತಕ್ಕಂಥ ಕತ್ತಲೆ ಕಾಯಿ. ನನ್ನ ಮಗ ಹೊರಗಡೆ ಹೋಗಿದ್ದಾನೆ, ಎಷ್ಟು ಸಮಯಕ್ಕೆ ಬರ್ತಾನೆ, ಸುರಕ್ಷಿತವಾಗಿ ಬರ್ಲಿ ಅಂತ ಹೇಳಿ ನಮಗಾಗಿ ಸದಾ ಆತರಿತ ಇರ್ತಕ್ಕಂಥ ಮನಸ್ಸಿಗೆ ನಾವು ನೋವನ್ನ ಮಾಡೋದು ಬೇಡ. ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಏನು ಹಿರಿಯರಿದ್ದಾರಲ್ಲ ಅವರೇ ದೇವರು ಅಂತೇಳಿ ಪೂಜಿಸೋಣ. ಇದೇ ನನ್ನ ಅನುಭವದ ಕಥೆ ಅಂತೇಳಿ ನಿಮ್ಮ ಹತ್ರ ಹಂಚ್ಕೊಳಕ್ ಇಷ್ಟಪಡ್ತೀನಿ.